ಹೆಸರು ಇಮಾಮ ಸಾಬ ಮುಕ್ತುಂ ಸಾಬ ಮೊರಬದ. ಕ್ಷೇತ್ರ ಸಮಾಜ ಸೇವೆ. ಭಾವೈಕ್ಯತೆಯ ಬೆಳಕಾಗಿ ಹೊಳೆಯುತ್ತಿರುವ ಇಮಾಮ ಸಾಬ ಮೊರಬದ ಅವರಿಗೆ ಒಲಿದ ಕರುನಾಡ ಕಾಯಕ ಸಮ್ಮಾನ್ 2026 ರಾಜ್ಯ ಪ್ರಶಸ್ತಿ. ತುತ್ತು ಅನ್ನಕ್ಕಾಗಿ ಹೋರಾಡಿದ ಬಾಲಕನೊಬ್ಬ ಇಂದು ಸಾವಿರಾರು ಜನರ ಬದುಕಿಗೆ ಬೆಳಕಾಗಿದ್ದಾನೆ. ಈ ಮಾತು ಗದಗದ ಯುವ ಉದ್ಯಮಿ, ದಾನಶೂರ, ಸಮಾಜ ಸೇವಕ ಇಮಾಮ ಸಾಬ ಮುಕ್ತುಂ ಸಾಬ ಮೊರಬದ ಅವರ ಬದುಕಿಗೆ ಅಕ್ಷರಶಃ ಅನ್ವಯಿಸುತ್ತದೆ. 1989 ನವೆಂಬರ್ ತಿಂಗಳಲ್ಲಿ ಗದಗದಲ್ಲಿ ಜನಿಸಿದ ಇಮಾಮ ಸಾಬ್ ಅವರ ಬಾಲ್ಯ ಬಡತನದ ಕತ್ತಲೆಯಲ್ಲೇ ಕಳೆದಿತ್ತು. ತಂದೆ ಮುಕ್ತುಂ ಸಾಬ್ ಅವರು ಸ್ಟೀಲ್ ಫ್ಯಾಬ್ರಿಕೇಷನ್ ಕೆಲಸ ಮಾಡಿ ಕುಟುಂಬ ಸಾಗಿಸುತ್ತಿದ್ದರೆ, ತಾಯಿ ಮಕ್ತುಂಬಿ ಮಾನವೀಯತೆ ಮತ್ತು ದಯೆಯ ಪ್ರತಿರೂಪವಾಗಿದ್ದರು. ಮನೆಯಲ್ಲಿ ಊಟಕ್ಕೂ ಪರದಾಡುವ ಸ್ಥಿತಿ ಇದ್ದರೂ ಇತರರಿಗೆ ಸಹಾಯ ಮಾಡುವ ಗುಣ ಮಾತ್ರ ಕಡಿಮೆಯಾಗಿರಲಿಲ್ಲ. ಬಾಲ್ಯದಲ್ಲಿ ಹಸಿವು, ಹಣದ ಕೊರತೆ, ಅಜ್ಜಿಗೆ ಚಿಕಿತ್ಸೆ ಕೊಡಿಸಲು ಆಗದ ನೋವು ಇವೆಲ್ಲವೂ ಅವರ ಮನಸ್ಸನ್ನು ಗಟ್ಟಿಗೊಳಿಸಿತು. ಪ್ರಾಥಮಿಕ ಶಿಕ್ಷಣವನ್ನು ರೆಡ್ಡಿ ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ಮಾಡೆಲ್ ಹೈಸ್ಕೂಲ್ನಲ್ಲಿ ಹಾಗೂ ಪಿಯುಸಿಯನ್ನು ಕನಕದಾಸ ಶಿಕ್ಷಣ ಸಂಸ್ಥೆಯಲ್ಲಿ ಪೂರ್ಣಗೊಳಿಸಿದ ಅವರು ನಂತರ ಅಮನ್ ಕಾಲೇಜಿನಲ್ಲಿ BA ಪದವಿ ವ್ಯಾಸಂಗ ಮಾಡಿದರು. ಶಿಕ್ಷಣದ ಹಾದಿ ಸುಲಭವಾಗಿರಲಿಲ್ಲ. ಕುಟುಂಬದ ಸಂಕಷ್ಟಗಳ ನಡುವೆಯೂ ಅವರು ಬದುಕಿನೊಂದಿಗೆ ಹೋರಾಡುತ್ತಾ ಮುಂದೆ ಸಾಗಿದರು. ಶಿಕ್ಷಣದ ಬಳಿಕ ಸರ್ವೆ ಇಲಾಖೆಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ 2009ರಿಂದ 2016ರವರೆಗೆ ಸೇವೆ ಸಲ್ಲಿಸಿದರು. ಆದರೆ ಗುತ್ತಿಗೆ ಉದ್ಯೋಗ ಕಳೆದುಕೊಂಡಾಗ ಬದುಕು ಮತ್ತೆ ಸಂಕಷ್ಟಕ್ಕೆ ಸಿಲುಕಿತು. ಆದರೂ ಅವರು ಕೈಚೆಲ್ಲಲಿಲ್ಲ. ನಂತರ ಸರ್ಕಾರಿ ಪರವಾನಗಿಯೊಂದಿಗೆ ಮರಳು ಉದ್ಯಮಕ್ಕೆ ಕಾಲಿಟ್ಟು ಪರಿಶ್ರಮದಿಂದ ಯಶಸ್ಸು ಕಂಡರು. ಮುಂದೆ ಸೈರಾ ಡೆವಲಪರ್ಸ್ ಮೂಲಕ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಅವರು ಇಂದು ಗ್ರಾನೈಟ್ ಉದ್ಯಮದಲ್ಲಿಯೂ ಸಾಧನೆ ಮಾಡುತ್ತಿದ್ದಾರೆ. ಆದರೆ ಅವರ ಯಶಸ್ಸಿನ ದೊಡ್ಡ ವಿಶೇಷತೆ ತಮ್ಮ ಜೊತೆಗೆ ಇತರರ ಬದುಕನ್ನು ಬೆಳಗಿಸಿದ ಮನಸ್ಸು. ಅನೇಕ ಸ್ನೇಹಿತರಿಗೆ ಉದ್ಯೋಗ ಕಲ್ಪಿಸಿ ಹಲವು ಕುಟುಂಬಗಳಿಗೆ ಬದುಕಿನ ದಾರಿ ತೋರಿಸಿದ್ದಾರೆ. ಯುವಕರಿಗೆ ಸದಾ ಪ್ರೋತ್ಸಾಹ ನೀಡುತ್ತಾ ಕ್ರೀಡಾಕೂಟ, ಕ್ರಿಕೆಟ್ ಟೂರ್ನಮೆಂಟ್ ಹಾಗೂ ಸಮಾಜ ಸೇವಾ ಕಾರ್ಯಕ್ರಮಗಳಿಗೆ ಧನ ಸಹಾಯ ನೀಡುತ್ತಿದ್ದಾರೆ. ತಮ್ಮ ಮಗಳ ಹೆಸರಿನಲ್ಲಿ ಸ್ಥಾಪಿಸಿರುವ ಸೈರಾ ಫೌಂಡೇಶನ್ ಮೂಲಕ ಅವರು ನಿರಂತರ ಸಮಾಜ ಸೇವೆ ಮಾಡುತ್ತಿದ್ದಾರೆ. ತಮ್ಮ ಆದಾಯದ ಬಹುಪಾಲನ್ನು ಬಡವರ ನೆರವಿಗೆ ಮೀಸಲಿಟ್ಟಿರುವ ಅವರು ಅನೇಕ ವಿದ್ಯಾರ್ಥಿಗಳ ಶಾಲಾ ಶುಲ್ಕವನ್ನು ಗುಪ್ತವಾಗಿ ಭರಿಸಿದ್ದಾರೆ. ಬಟ್ಟೆ ಇಲ್ಲದವರಿಗೆ ಬಟ್ಟೆ, ಆಹಾರವಿಲ್ಲದವರಿಗೆ ಅನ್ನ, ಮನೆ ಕಟ್ಟುವವರಿಗೆ ಸಿಮೆಂಟ್ ಹಾಗೂ ಮರಳು ನೀಡಿ ಸಾವಿರಾರು ಜನರ ಬದುಕಿಗೆ ನೆರವಾಗಿದ್ದಾರೆ. ಇಮಾಮ್ ಸಾಬ್ ಅವರ ಬದುಕಿನ ಅತ್ಯಂತ ವಿಶಿಷ್ಟ ಅಧ್ಯಾಯವೇ ಧರ್ಮ ಸೌಹಾರ್ದತೆ. ಮುಸ್ಲಿಂ ಧರ್ಮೀಯರಾಗಿದ್ದರೂ ಕೊಪ್ಪಳ ಜಿಲ್ಲೆಯ ನರೇಗಲ್ಲ ಗ್ರಾಮದಲ್ಲಿ ಸುಮಾರು 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ಗಾಳೆಮ್ಮ ದೇವಿಯ ದೇವಸ್ಥಾನ ನಿರ್ಮಿಸಿದ್ದಾರೆ. ಗದಗಿನ ನಗರೇಶ್ವರ ದೇವಸ್ಥಾನಕ್ಕೆ ಗೋಪುರ ನಿರ್ಮಿಸಿ, ಬಾಲಾಜಿ ದೇವಸ್ಥಾನಕ್ಕೆ ಟೈಲ್ಸ್ ಹಾಕಿಸಿ ಅನೇಕ ದೇವಾಲಯ ಹಾಗೂ ಮಸೀದಿಗಳ ಜೀರ್ಣೋದ್ಧಾರಕ್ಕೂ ಸಹಾಯ ಮಾಡಿದ್ದಾರೆ. ನನಗೆ ಹಿಂದೂ ಮುಸ್ಲಿಂ ಎಂಬ ಭೇದವಿಲ್ಲ, ಮಾನವೀಯತೆಯೇ ದೊಡ್ಡ ಧರ್ಮ ಎಂಬ ಅವರ ಬದುಕಿನ ಸಂದೇಶ ಸಮಾಜಕ್ಕೆ ಮಾದರಿಯಾಗಿದೆ. ಕೊರೋನಾ ಸಂಕಷ್ಟದ ಸಮಯದಲ್ಲಿ 800ಕ್ಕೂ ಹೆಚ್ಚು ಆಹಾರ ಕಿಟ್ಗಳನ್ನು ವಿತರಿಸಿ ಸಾವಿರಾರು ಕುಟುಂಬಗಳಿಗೆ ನೆರವಾದ ಅವರು ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ನಿರಂತರ ಸಹಾಯ ಮಾಡುತ್ತಿದ್ದಾರೆ. ಅನಾಥ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿ ಹಿರಿಯರ ಬದುಕಿಗೆ ಆಶ್ರಯವಾಗುತ್ತಿರುವ ಇಮಾಮ್ ಸಾಬ್ ಅವರ ಸೇವೆ ನಿಜಕ್ಕೂ ಅಪರೂಪದದು. ಸಮಾಜ ಸೇವೆ ಮತ್ತು ಮಾನವೀಯ ಕಾರ್ಯಗಳಿಗೆ ರಾಜ್ಯ ಮಾತ್ರವಲ್ಲ, ದುಬೈಯಲ್ಲೂ ಅವರಿಗೆ ಗೌರವ ಲಭಿಸಿದೆ. ಈಗ ಗದಗವಾಣಿ ಪ್ರಾದೇಶಿಕ ದಿನಪತ್ರಿಕೆ ಹಾಗೂ ಕ್ರಾಂತಿ ಸೂರ್ಯ ನ್ಯೂಸ್ ಚಾನೆಲ್ ವತಿಯಿಂದ ಪ್ರತಿಷ್ಠಿತ ಕರುನಾಡ ಕಾಯಕ ಸಮ್ಮಾನ್ 2026 ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿರುವುದು ಗದಗ ಜಿಲ್ಲೆಯ ಹೆಮ್ಮೆಯ ಸಂಗತಿ. ಇಮಾಮ್ ಸಾಬ್ ಮೊರಬದ ಅವರು ಕೇವಲ ಉದ್ಯಮಿಯಲ್ಲ, ಅವರು ಜೀವಂತ ಮಾನವೀಯತೆ. ಬಡತನದಿಂದ ಬೆಳೆದ ಬಾಲಕನೊಬ್ಬ ಇಂದು ಸಾವಿರಾರು ಜನರ ಬದುಕಿಗೆ ಆಶಾಕಿರಣವಾಗಿರುವುದು ನಿಜಕ್ಕೂ ಪರಿಶ್ರಮ, ಕರುಣೆ ಮತ್ತು ಮಾನವೀಯತೆಯ ಮಹಾಗಾಥೆ. ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಭಾಳ ತುಂಬ ಖುಷಿ ಅನಿಸ್ತಾ ಇದೆ. ಯಾಕಂದರೆ ಅವರು ಭಾಳ ಜನಕ್ಕೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಯಾಕಂದರೆ ನಾವು ಈಗ ನಮಗೂ ಯಾರಿಲ್ಲ, ನಮ್ಗೆ ಒಂದು ಟೈಪ್ ಅಣ್ಣಾರ್ಗತೆ ನಮಗೆಲ್ಲ ನೋಡಿ ಬಂದಿದ್ದಾರೆ. ಆ ಬಡತನಲ್ಲಿಂದ ನಮ್ಮ ಮನೆ ಅವ್ರ ಮನೆ ಆಜು ಬಾಜು, ಆದರೆ ಯಾವುದೂ ಸಮಾಜ, ಯಾವುದೂ ಜಾತಿ ಭೇದ ಇರಲಾರ್ದ ಎಲ್ಲ ಹೆಲ್ಪ್ ಮಾಡ್ತಾರೆ ಎಲ್ಲರಿಗೂ. ಅವರು
ಹೆಲ್ಪ್ ಭಾಳ ಒಳ್ಳೆ ಗುಣ ಇದೆ, ಒಳ್ಳೆ ಇದೆ. ಆದರೆ ಅವ್ರಿಗೆ ದೇವರು ಇನ್ನೊಂದು ಸ್ವಲ್ಪ ಶಕ್ತಿ ಕೊಳ್ಳಿ, ಇನ್ನೊಂದು ಸ್ವಲ್ಪ ಅವ್ರ ಆಸೆ ಎಲ್ಲ ಪೂರೈಸಲಿ. ಯಾಕಂದರೆ ಇಂಥ ವ್ಯಕ್ತಿ ಇಂಥ ಜಮಾನದಾಗ ಇಂಥ ವ್ಯಕ್ತಿ ಸಿಗಂಗಿಲ್ಲ. ಯಾಕಂದರೆ ಭಾಳ ಹೆಲ್ಪಿಂಗ್ ನೇಚರ್ ಇದೆ. ಅವರು ಭಾಳ ಇದು ಮಾಡಿದ್ದಾರೆ. ಯಾಕಂದರೆ ನಾವು ಸಣ್ಣವರಿದ್ದಾವಂತೂ ನಮ್ಮನ್ನು ನೋಡ್ಕೊಂಡು ಬಂದಿದ್ದಾರೆ ಅವರು. ಯಾಕಂದರೆ ನಮಗೆ ಭಾಳ ಸಂತೋಷ ಅನಿಸ್ತಾ ಇದೆ. ಯಾಕಂದರೆ ಅವರು ಪ್ರಯತ್ನ ಪಟ್ಟಿದ್ದಕ್ಕೂ ಇಂಥ ಫಲ ಸಿಗ್ತಾ ಇದೆ ಎಲ್ಲ ಅಂತಂದು. ಅದು ಜಾತಿ ಭೇದ ಏನೂ ಇರಲಾರ್ದು ಎಲ್ಲರೂ ನಮ್ಮವರು, ಎಲ್ಲ ಜನ ನಮ್ಮವರು ಅಂತಂದು ಅದೊಂದು ಮನೋಭಾವನೆ ಇದೆ ಅಲ್ಲ, ಅದು ಭಾಳ ನಮಗೆ ಸಂತೋಷ ಅನಿಸ್ತಾ ಇದೆ.